ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸೇವೆ ಏನು ಅನ್ನೋದನ್ನು ಕವಡೆ ಕಾಸ್ಟ್ನಷ್ಟು ಅರ್ಥ ಮಾಡಿಕೊಳ್ಳದೆ ಅಧ್ಯಯನ ಮಾಡದೆ ಈ ರೀತಿ ಮಾನಸಿಕ ಅಸ್ವಸ್ಥನಂತೆ ಮಾತಾಡಿರ್ತಕ್ಕಂಥದ್ದು ನೋಡಿದಾಗ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳ 1% ಕೊಡುಗೆಯನ್ನು ಕೂಡ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಹಿಮಾಲಯ ಪರ್ವತ ಅಂತ ದೆಹಲಿ ಕನ್ನಡ ಸಂಘ ಕಟ್ಟಡದ ನಿರ್ಮಾಣ, ಮುಂಬೈ ಕನ್ನಡ ಸಂಘದ ಕಟ್ಟಡದ ನಿರ್ಮಾಣ, ದುಬೈ ಕನ್ನಡ ಸಂಘದ ಕಟ್ಟಡದ ನಿರ್ಮಾಣ ಕಾರ್ಯ, ಹಾಗೆ KEB ನೌಕರರ ಭವನ, ಹಾಗೆ ಪೊಲೀಸ್ ಇಲಾಖೆಯ ಭವನದ ಕಟ್ಟಡಗಳ ನಿರ್ಮಾಣಕ್ಕೆ MG ರಾಮಚಂದ್ರನವರು ಸಮಸ್ತ ಕನ್ನಡ ನಾಡಿನ ಜನರ ಕ್ಷಮೆಯನ್ನು ಕೇಳಿ, ಡಾಕ್ಟರ್ ರಾಜ್ಕುಮಾರ್ ಅವರ ಕ್ಷಮೆಯನ್ನು ಕೇಳಿ, ಇಲ್ಲ ತಪ್ಪಾಗಿದೆ, ಕೆಂಪೇಗೌಡ ರಸ್ತೆಯ ಮಧ್ಯಭಾಗದಲ್ಲಿ ನಾನು ಆಮರಣ ಉಪವಾಸ ಸತ್ಯಾಗ್ರಹವನ್ನು ಕೂರ್ತೇನೆ ಅನ್ನೋ ಒಂದು ಎಚ್ಚರಿಕೆ ಮಾತನ್ನು ಕೇಂದ್ರ ಸರ್ಕಾರಕ್ಕೆ ಕೊಡ್ತಾರೆ. ಸಹಜವಾಗಿಯೇ ಅವರ ಈ ಎಚ್ಚರಿಕೆ ಮಾತಿನಿಂದ ಕೇಂದ್ರ ಸರ್ಕಾರ ಬೆಚ್ಚಬೀಳುತ್ತೆ. ಯಾಕಂದರೆ ಗೋಕಾಕ್ ಚಳುವಳಿ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜನಪ್ರಿಯತೆ, ಅಗಾಧ ಜನಪ್ರಿಯತೆಯ ಪರಿಚಯ ಅನಾವರಣ ಆಗಿರುತ್ತೆ ಇಡೀ ವಿಶ್ವಕ್ಕೆ. ಇವತ್ತು ಲಕ್ಷಾಂತರ ಕುಟುಂಬಗಳು ಇಲ್ಲಿವರೆಗೂ ಕಳೆದ 42 ವರ್ಷಗಳ ಅವಧಿಯಲ್ಲಿ 1984ರಿಂದ ಇಲ್ಲಿ 2026ರವರೆಗೆ 44 ವರ್ಷಗಳ ಕಾಲ ಈ ಅವಧಿಯಲ್ಲಿ ಲಕ್ಷಾಂತರ ಕುಟುಂಬಗಳು ತಮ್ಮ ಜೀವನೋಪಾಯವನ್ನು ಕಂಡುಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಾಗೆ BBC ಅಂತ ವಿಶ್ವದ ಅಗ್ರಗಣ್ಯ ಸುದ್ದಿವಾಹಿನಿ ಏನಿದೆ ಅದು 1983ರಲ್ಲಿ 20 ನಿಮಿಷಗಳ ಒಂದು ಸೆಗ್ಮೆಂಟನ್ನು, ಒಂದು ಎಪಿಸೋಡನ್ನು ಮಾಡ್ತದೆ. ಲಿವಿಂಗ್ ಲೆಜೆಂಡ್ ಆಫ್ ಇಂಡಿಯನ್ ಸಿನಿಮಾ ಅಂತ ಭಾರತ ಚಲನಚಿತ್ರರಂಗದ ಜೀವಂತ ದಂತಕಥೆ ಅನ್ನೋ ಹೆಸರಿನಲ್ಲಿ ಒಂದು 20 ನಿಮಿಷದ ಸೆಗ್ಮೆಂಟ್ ಮಾಡುತ್ತೆ. 50 ಎಕರೆ 6 ಗುಂಟೆ ಸ್ವತ್ತನ್ನು, ಶ್ರೀಮತಿ ಇಂದಿರಾ ಗಾಂಧಿ ಅವರ ಸಮಾಧಿಗೆ 45 ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತನ್ನು, ರಾಜೀವ್ ಗಾಂಧಿ ಅವರ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಅವರ ಸಮಾಧಿಗೆ ಅಂಥೇಳಿ 15 ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತನ್ನು, ಹಾಗೆ ನೆಹರು ವಸ್ತು ಸಂಗ್ರಹಾಲಯಕ್ಕೆ 30 ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತನ್ನು, ದೆಹಲಿ ಮಹಾನಗರದಲ್ಲಿ ಈ ರಾಷ್ಟ್ರದ ರಾಜಧಾನಿ ಪ್ರತಿಯೊಂದು ಚದರ ಅಡಿ 1.5 ಲಕ್ಷ ರೂಪಾಯಿಗಳಷ್ಟು ಬೆಲೆ ಬಾಳುವಂಥ ಪ್ರದೇಶದಲ್ಲಿ ಕೊಟ್ಟಿರ್ತಕ್ಕಂಥದ್ದೇನಿದೆ, ಹೋರಾಟಗಳಲ್ಲಿ ಭಾಗವಹಿಸಿ ನಿಮಗೆ ಬೇಕಿದ್ದರೆ ನಿಮಗೆ ದಾಖಲೆಗಳನ್ನು ಸಂಗ್ರಹ ಮಾಡಲಿಕ್ಕೆ ಕಷ್ಟ ಸಾಧ್ಯ ಇದ್ದರೆ, ನಾನು ಈಗಾಗಲೇ ಹೇಳಿದಾಗೆ ಕೇವಲ ಬೆಂಗಳೂರು ಮಹಾನಗರದಲ್ಲಿ ಮಾತ್ರನೇ ಕಬಳಿಕೆ ಆಗಿರ್ತಕ್ಕಂಥ 6500 ಎಕರೆಗಳಷ್ಟು ವಿಸ್ತೀರ್ಣದ ಸುಮಾರು 3 ಲಕ್ಷ ಕೋಟಿಗೂ ಹೆಚ್ಚು ಮೌಲ್ಯ ಇರತಕ್ಕಂಥ ಸರ್ಕಾರಿ ಸ್ವತ್ತುಗಳನ್ನು ಕಬಳಿಸಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು, ಕಬಳಿಕೆ ಮಾಡಿರ್ತಕ್ಕಂಥ ಎಲ್ಲ ಪ್ರಭಾವಿಗಳು, ರಾಜಕಾರಣಿಗಳಿದ್ದಾರೆ, ಬಿಲ್ಡರ್ಗಳಿದ್ದಾರೆ. 2300 ವರ್ಷಗಳ ಕರ್ನಾಟಕದ ಕನ್ನಡ ನಾಡಿನ ಇತಿಹಾಸದಲ್ಲಿ ಬಸವಣ್ಣನವರನ್ನು ಹೊರತುಪಡಿಸಿದರೆ ಅಣ್ಣ ಅಂತ ಇಡೀ ಕರ್ನಾಟಕ ರಾಜ್ಯದ ಜನತೆಯಿಂದ ಕರೆಸ್ಕೊಂಡಿರ್ತಕ್ಕಂಥ ಒಬ್ಬರೇ ಒಬ್ಬರು ಯುಗ ಪುರುಷ ಅಂತೇಳಿ ಡಾಕ್ಟರ್ ರಾಜ್ಕುಮಾರ್ ಏನು ಕರಿತೀವಿ. ಕಾಲಿನ ಧೂಳಿಗೂ ಸಮ ಇಲ್ದಿರ್ತಕ್ಕಂಥ ನೀನು ಮಾತಾಡಿರ್ತಕ್ಕಂಥ ಮಾತುಗಳು ನೋಡಿದಾಗ ನೀನು ನಿಜಕ್ಕೂ ಮಾನಸಿಕ ಅಸ್ವಸ್ಥ ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗ್ತದೆ. ನಿನಗೆ ಏನಿದ್ರೂ ಆ ಪಕ್ಷ ಜನತಾರಂಗ ಪಕ್ಷ ಅಧಿಕಾರಕ್ಕೆ ಬರುವಂಥ ಪರಿಸ್ಥಿತಿ ಬಂತು ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ನಾಡು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅನ್ನೋದು ಒಂದು. ನಮಸ್ಕಾರ. ಚೇತನ್ ಅಹಿಂಸಾ ಅನ್ನೋ ಒಬ್ಬ ವ್ಯಕ್ತಿ ಈಗಾಗಲೇ ಕನ್ನಡ ಚಲನಚಿತ್ರರಂಗದಿಂದ ಮರೆಯಾಗಿ ಹೋಗಿರ್ತಕ್ಕಂಥ ಯಾವುದೋ ಒಂದು NGOವನ್ನು ಸ್ಥಾಪನೆ ಮಾಡಿಕೊಂಡು ಬುಡಕಟ್ಟು ಜನಾಂಗದ ಸಮಸ್ಯೆಗಳಿಗೆ ಸಂಬಂಧಪಟ್ಟ ನಾನು ಹೋರಾಟ ಮಾಡ್ತೀನಿ ಅನ್ನೋ ಒಂದು ಮಾತುಗಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಚೇತನ್ ಅಹಿಂಸಾ ಅವರು ನಟಿಸಿರ್ತಕ್ಕಂಥ ಕೆಲವೇ ಬೆರಳೆಣಿಕೆಯಷ್ಟು ಸಿನಿಮಾಗಳ ಪೈಕಿ ಒಂದೇ ಒಂದು ಚಿತ್ರವನ್ನು ಮಾತ್ರ, ಅಥವಾ ಯಶಸ್ವಿ ಚಿತ್ರವನ್ನು ಆತ ಅಲ್ಲ, ಆ ಚಿತ್ರದ ನಿರ್ದೇಶಕರು ಕೊಟ್ಟಿರ್ತಕ್ಕಂಥದ್ದು, ನಿರ್ಮಾಪಕರು ಕೊಟ್ಟಿರ್ತಕ್ಕಂಥದ್ದು. ಅಗ್ನಿ ಶ್ರೀಧರ್ ಅವರ ಆತ್ಮಚರಿತ್ರೆಗೆ ಸಂಬಂಧಪಟ್ಟ ಒಂದು ಎಳೆಯನ್ನು ಇಟ್ಕೊಂಡು ಬೆಂಗಳೂರಿನ ಡಾನ್ ಆಗಿ ಮೆರೆದಿದ್ದಂಥ ಕೊತ್ವಾಲ್ ರಾಮಚಂದ್ರನ ಹತ್ಯಾ ಪ್ರಕರಣಕ್ಕೆ ಸಂಬಂಧಪಟ್ಟ ಚಲನಚಿತ್ರ ಆಗಿದ್ದರಿಂದ ಜನ ಆ ಚಿತ್ರವನ್ನು ನೋಡಿ ಯಶಸ್ವಿಗೊಳಿಸಿದ್ರು ಅನ್ನೋದು ಬಿಟ್ಟರೆ, ಈ ಚೇತನ್ ಅಹಿಂಸಾ ಅದ್ಭುತವಾದಂಥ ಅಭಿನಯವನ್ನು ನೀಡ್ಬಿಟ್ಟಿದ್ದಾರೆ. ಹಾಗಾಗಿ ಆ ಚಿತ್ರ ನಾವು ನೋಡಬೇಕು ಅಂತ ಯಾವೊಬ್ಬ ಕನ್ನಡಿಗನೂ ಆ ಚಿತ್ರವನ್ನು ನೋಡಲಿಲ್ಲ. ಅಂತಹ ಒಬ್ಬ ಚೇತನ್ ಅಹಿಂಸಾ ಅಂತ ಹೆಸರಿಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಾನು ಹಿಂಸಾ ಚೇತನ್ ಅಂತಲೇ ಕರೀಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ತಮ್ಮ ವಿವಾದಾತ್ಮಕ ಹೇಳಿಕೆಗಳಿಂದ ಸದಾ ಸುದ್ದಿಯಲ್ಲಿರ್ತಕ್ಕಂಥ ಈ ಚೇತನ್ ಅವರಿಂದ ಕರ್ನಾಟಕ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಭಂಗ ಬರುವಂಥ ಘಟನೆಗಳು ನಡೀತಾ ಇದೆ. ಈ ನಾಡಿನ ಶಾಂತಿ ಸುವ್ಯವಸ್ಥೆಗೆ ಪದೇ ಪದೇ ತಮ್ಮ ಈ ವಿವಾದಾತ್ಮಕ ಹೇಳಿಕೆಗಳಿಂದ ಭಂಗ ತರ್ತಾ ಇರ್ತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ತನ್ನ ಹೇಳಿಕೆಗಳ ಮೂಲಕ ಹಲವಾರು ಪ್ರತಿಭಟನೆಗಳು ನಡೆಯುವಂಥ ಸಂದರ್ಭಗಳಿಗೆ ದಾರಿ ಮಾಡಿಕೊಡ್ತಾ ಇರೋದ್ರಿಂದ ಆತನನ್ನು ಹಿಂಸಾಚೇತನ್ ಅಂತಲೇ ಕರೀಲಿಕ್ಕೆ ಇಷ್ಟಪಡ್ತೀನಿ. ಅದರ ಪುಣ್ಯಾತ್ಮ ಬೆರಳೆಣಿಕೆಯಷ್ಟು ಚಿತ್ರಗಳಲ್ಲಿ ಮಾತ್ರ ಅಭಿನಯಿಸಿದರೂ ಕೂಡ ಬದುಕಿನ ಬಹಳಷ್ಟು ಭಾಗ ದೂರದ ಅಮೆರಿಕ ದೇಶ ಸೇರಿದಾಗೆ ವಿದೇಶಗಳಲ್ಲಿ
ಕಳೆದಿರ್ತಕ್ಕಂಥ ವ್ಯಕ್ತಿ. ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸೇವೆ ಏನು ಅನ್ನೋದನ್ನು ಕವಡೆ ಕಾಸ್ಟ್ನಷ್ಟು ಅರ್ಥ ಮಾಡಿಕೊಳ್ಳದೆ, ಅಧ್ಯಯನ ಮಾಡದೆ, ಈ ರೀತಿ ಮಾನಸಿಕ ಅಸ್ವಸ್ಥನಂತೆ ಮಾತಾಡಿರ್ತಕ್ಕಂಥದ್ದು ನೋಡಿದಾಗ ಆತ ಹೇಳುವಂಥದ್ದು, ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೆ 2.5 ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತು ಸರ್ಕಾರ ಕೊಟ್ಟಿದ್ದ ಯಾತಕ್ಕೆ ಅನ್ನೋ ಒಂದು ಮಾತು ಜೊತೆಗೆ 22ನೇ ಶತಮಾನದಲ್ಲಿ ನಡೆಯುವಂಥ ಎಲ್ಲ ಹೋರಾಟಗಳು ಭೂಮಿಗೆ ಸಂಬಂಧಪಟ್ಟ ಹೋರಾಟಗಳಾಗಿರುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಅವರ 2ನೇ ಮಾತನ್ನು ನಾನು ಒಪ್ತೀನಿ. ಆದರೆ ಆತನಿಗೆ ತಾಕತ್ತಿದ್ದರೆ ಎನ್ ಟಿ ರಾಮರಾವ್ ಅವರಿಗೆ ಕೊಟ್ಟಿರ್ತಕ್ಕಂಥ ಸಮಾಧಿ ಬಗ್ಗೆ ಹೈದರಾಬಾದ್ ಮಹಾನಗರದಲ್ಲಿ, ಹಾಗೆ ಚೆನ್ನೈ ಮಹಾನಗರದಲ್ಲಿ ಎಂ ಜಿ ರಾಮಚಂದ್ರನ್ ಅವರಿಗೆ, ಕರುಣಾನಿಧಿ ಅವರಿಗೆ, ಜಯಲಲಿತಾ ಅವರಿಗೆ, ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕೊಟ್ಟಿರ್ತಕ್ಕಂಥ ಅವರ ಪುಣ್ಯಭೂಮಿಗೆ, ಅವರ ಸ್ಮಾರಕಗಳಿಗೆ ಕೊಟ್ಟಿರ್ತಕ್ಕಂಥ ಸ್ವತ್ತುಗಳ ಬಗ್ಗೆ ಮಾತನಾಡಲಿಕ್ಕೆ ತಾಕತ್ತಿದೆಯಾ? ಹಾಗೆ ಮಾಜಿ ಪ್ರಧಾನಿಗಳಾದಂಥ ನೆಹರೂರವರ ಸ್ಮಾರಕಕ್ಕೆ, ಅವರ ಸಮಾಧಿಗೆ 50 ಎಕರೆ 6 ಗುಂಟೆ ಸ್ವತ್ತನ್ನು, ಶ್ರೀಮತಿ ಇಂದಿರಾ ಗಾಂಧಿ ಅವರ ಸಮಾಧಿಗೆ 45 ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತನ್ನು, ರಾಜೀವ್ ಗಾಂಧಿ ಅವರ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಅವರ ಸಮಾಧಿಗೆ ಅಂಥೇಳಿ 15 ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತನ್ನು, ಹಾಗೆ ನೆಹರು ವಸ್ತು ಸಂಗ್ರಹಾಲಯಕ್ಕೆ 30 ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತನ್ನು, ದೆಹಲಿ ಮಹಾನಗರದಲ್ಲಿ, ಈ ರಾಷ್ಟ್ರದ ರಾಜಧಾನಿ, ಪ್ರತಿಯೊಂದು ಚದರ ಅಡಿ 1.5 ಲಕ್ಷ ರೂಪಾಯಿಗಳಷ್ಟು ಬೆಲೆ ಬಾಳುವಂಥ ಪ್ರದೇಶದಲ್ಲಿ ಕೊಟ್ಟಿರ್ತಕ್ಕಂಥದ್ದೇನಿದೆ, ಅದರ ವಿರುದ್ಧ ಈತ ಧ್ವನಿ ಎತ್ತಲಿಕ್ಕೆ ಸಾಧ್ಯ ಇದೆಯಾ? ತಾಕತ್ತಿದ್ರೆ ಇದರ ವಿರುದ್ಧ ಆತ ಧ್ವನಿ ಎತ್ತಲಿ. ಹಾಗೆ ನಾನು ನನ್ನ ವೈಯಕ್ತಿಕವಾಗಿ ಹೇಳೋವಂಥದ್ದು, ನಾನು ಈಗಾಗಲೇ ಹೇಳಿದಂಥವ್ರು ಎಲ್ಲರೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಕೊಡುಗೆಗಳನ್ನು ಈ ನಾಡಿಗೆ ಕೊಟ್ಟಿರ್ತಕ್ಕಂಥವ್ರು. ಹಾಗಾಗಿ ಅದು ನಾವು ಅದನ್ನು ಪ್ರಶ್ನೆ ಮಾಡಲಿಕ್ಕಿಲ್ಲ. ಆದರೆ ಅವರ ಅಣ್ಣ ಅವರ ಸಮಾಧಿ ಬಗ್ಗೆ ಮಾತಾಡೋದ್ರಿಂದ ನಾನು ಈಗಾಗಲೇ ಮೇಲೆ ಹೇಳಿದಂಥವ್ರು ಎಲ್ಲರ ಸಮಾಧಿಗಳಿಗೆ ಕೊಟ್ಟಿರ್ತಕ್ಕಂಥ ಜಾಗಗಳ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಸಾಧ್ಯ ಇದೆಯಾ ಈತನಿಗೆ ಅನ್ನೋದ್ರ ಜೊತೆಗೆ, ನಿಜಕ್ಕೂ ಈತ 22ನೇ ಶತಮಾನದ ಹೋರಾಟಗಳು ಸಂಪೂರ್ಣವಾಗಿ ಭೂಮಿಗೆ ಸಂಬಂಧಪಟ್ಟದ್ದಾಗಿರುತ್ತೆ ಅಂತ ಏನು ಹೇಳ್ತಾನೆ, ಅದು ನಾನು ಒಪ್ತೀನಿ. ನಾನು ಅದೇ ಹಾದಿಯಲ್ಲಿದ್ದೀನಿ, ಹೋರಾಟದ ಹಾದಿಯಲ್ಲಿದ್ದೀನಿ. ಅದರಲ್ಲಿ ಇಲ್ಲಿ ಒಂದು 50ರಷ್ಟು ಇಲ್ಲಿವರೆಗೆ ಜಯಗಳಿಸಿದ್ದೇನೆ ಕೂಡ. ಕೇವಲ ಬೆಂಗಳೂರು ಮಹಾನಗರ ಒಂದರಲ್ಲೇ ಸುಮಾರು 3 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮಾರುಕಟ್ಟೆ ಮೌಲ್ಯವನ್ನು ಹೊಂದಿರತಕ್ಕಂಥ 6500 ಎಕರೆಗಳಷ್ಟು ಅತ್ಯಮೂಲ್ಯ ಸರ್ಕಾರಿ ಸ್ವತ್ತುಗಳನ್ನು, ಸರ್ಕಾರಿ ಎ ಖರಾಬು, ಬಿ ಖರಾಬು, ಸರ್ಕಾರಿ ಗೋಮಾಳ, ಕೆರೆಗಳ ಜಾಗ, ರಾಜಕಾಲುವೆ ಬಫರ್ ಝೋನ್ಗಳ ಜಾಗವನ್ನು ಏನು ಮೀಸಲು ಅರಣ್ಯ ಪ್ರದೇಶಗಳನ್ನು ಏನು ಒತ್ತುವರಿ ಮಾಡಿಕೊಂಡಿದ್ದಾರೆ, ಕಬಳಿಕೆ ಮಾಡಿದ್ದಾರೆ, ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ, ಸಾಧ್ಯ ಆದರೆ ಅದನ್ನು ಸರ್ಕಾರದ ವಶಕ್ಕೆ ವಾಪಸ್ ತರುವಂಥ ನಿಟ್ಟಿನಲ್ಲಿ ಆತ ಹೋರಾಟ ಮಾಡಲಿ. ಅದಕ್ಕೆ ನಾವೆಲ್ಲ ರೀತಿಯ ಸಹಕಾರ ಕೊಡ್ತೀವಿ. ಈಗಾಗಲೇ ಆತ ನನ್ನನ್ನು ಬೇರೆಯವ್ರನ್ನ ಕೇಳ್ಬೋದು. ಎನ್ ಆರ್ ರಮೇಶ್ ಅವರು ನನಗೆ ಹೇಳೋವಂಥ ವಿಷಯ ಅವ್ರೇನು ಮಾಡಿದ್ದಾರೆ ಅಂತ ಅವ್ರಿಗೆ ಹೇಳ್ತೀನಿ. ನಲ್ಲಿ ತನಕ 149 ಬೃಹತ್ ಹಗರಣಗಳನ್ನು ದಾಖಲೆಗಳು ಸಹಿತ ಬಯಲಿಗೆಳೆದಿದ್ದು, ನನ್ನ ಹೋರಾಟಗಳು ಬಹುತೇಕ ಸರ್ಕಾರಿ ಭೂಕಬಳಿಕೆ ಮತ್ತು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಗರಣಗಳಾಗಿರ್ತದೆ. ನನ್ನ ಈ 149 ಹಗರಣಗಳನ್ನು ಬಯಲಿಗೆಳೆದೇನು ಕಾನೂನು ಹೋರಾಟ ಮಾಡ್ತಾಯಿದ್ದೀವಿ ಬೇರೆ ಬೇರೆ ನ್ಯಾಯಾಲಯಗಳಲ್ಲಿ, ಬೇರೆ ಬೇರೆ ತನಿಖಾ ಸಂಸ್ಥೆಗಳಲ್ಲಿ. ನನ್ನ ಕಾನೂನು ಹೋರಾಟಗಳ ಮೂಲಕ, ಪ್ರಾಮಾಣಿಕವಾದ ಕಾನೂನು ಹೋರಾಟಗಳ ಮೂಲಕ ಇಲ್ಲಿಯವರೆಗೆ 12,000 ಕೋಟಿಗೂ ಹೆಚ್ಚು ಮೌಲ್ಯ ಇರತಕ್ಕಂಥ ಸರ್ಕಾರಿ ಸ್ವತ್ತುಗಳನ್ನು ಸರ್ಕಾರದ ವಶಕ್ಕೆ ವಾಪಸ್ ಕೊಡಿಸಿದ್ದೇನೆ. ಅದು ಎಂ ಎಸ್ ರಾಮಯ್ಯ ಕುಟುಂಬದವ್ರು ಕಬಳಿಸಿದ್ದ ಇರ್ಬೋದು, ಹಾಗೆ ಕೃಷ್ಣ ಬೈರೇಗೌಡರ ಹಿಂಬಾಲಕರು ಕಬಳಿಸಿದ್ದಂಥದ್ದು ಇರ್ಬೋದು, ಸಿ ಎಂ ಇಬ್ರಾಹಿಂ ಅವರ ಅನುಯಾಯಿಗಳು ಕಬಳಿಸಿದ್ದಂಥದ್ದು ಇರ್ಬೋದು, ಜಮೀರ್ ಅಹ್ಮದ್ ಅವರ ಅನುಯಾಯಿಗಳು ಕಬಳಿಸಿದ್ದಂಥ ಸ್ವತ್ತಿರ್ಬೋದು, ಹಾಗೆ ಮಾಜಿ ಸಚಿವ ಹಾಲಿ ವಿಜಯನಗರದ ಶಾಸಕರಾಗಿರ್ತಕ್ಕಂಥ ಎಂ ಕೃಷ್ಣಪ್ಪರವರ ಒಂದು ಸಂಸ್ಥೆ ಕಬಳಿಸಿದ್ದಂಥದ್ದು ಇರ್ಬೋದು, ಅಥವಾ KGF ಬಾಬು ಅಲಿಯಾಸ್ ಯೂಸುಫ್ ಶರೀಫ್ ಅನ್ನೋ ವ್ಯಕ್ತಿ ಕಬಳಿಸಿದ್ದಂಥದ್ದು ಇರ್ಬೋದು. ಈ ರೀತಿ ಹಾಗೆ ಹೆಬ್ಬಾಳದ ಒಬ್ಬ ಕಾರ್ಪೊರೇಟರ್ ತನ್ನ ಮಗನ ಹೆಸರಿನಲ್ಲಿ ಕಬಳಿಸಿದ್ದಂಥ ಸ್ವತ್ತುಗಳಿರ್ಬೋದು. ಈ ರೀತಿ 12,000 ಕೋಟಿಗೂ ಹೆಚ್ಚು ಮೌಲ್ಯದ ಸರ್ಕಾರಿ ಸ್ವತ್ತುಗಳನ್ನು ವಾಪಸ್ ತರೋದ್ರಲ್ಲಿ ಯಶಸ್ವಿಯಾಗಿದ್ದೀನಿ. ತಾಕತ್ತಿದ್ರೆ ನೀವು ಕೂಡ ಅಂಥ ಹೋರಾಟಗಳಲ್ಲಿ ಭಾಗವಹಿಸಿ. ನಿಮಗೆ ಬೇಕಿದ್ದರೆ, ನಿಮಗೆ ದಾಖಲೆಗಳನ್ನು ಸಂಗ್ರಹ ಮಾಡಲಿಕ್ಕೆ ಕಷ್ಟ ಸಾಧ್ಯ ಇದ್ದರೆ, ನಾನು ಈಗಾಗಲೇ ಹೇಳಿದಾಗೆ ಕೇವಲ ಬೆಂಗಳೂರು ಮಹಾನಗರದಲ್ಲಿ ಮಾತ್ರನೇ ಕಬಳಿಕೆ ಆಗಿರ್ತಕ್ಕಂಥ 6,500 ಎಕರೆಗಳಷ್ಟು ವಿಸ್ತೀರ್ಣದ ಸುಮಾರು 3 ಲಕ್ಷ ಕೋಟಿಗೂ ಹೆಚ್ಚು ಮೌಲ್ಯ ಇರತಕ್ಕಂಥ ಸರ್ಕಾರಿ ಸ್ವತ್ತುಗಳನ್ನು ಕಬಳಿಸಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು, ಕಬಳಿಕೆ ಮಾಡಿರ್ತಕ್ಕಂಥ ಎಲ್ಲ ಪ್ರಭಾವಿಗಳು, ರಾಜಕಾರಣಿಗಳಿದ್ದಾರೆ, ಬಿಲ್ಡರ್ಗಳಿದ್ದಾರೆ,
ಇವರು ಬ್ಯೂರೋಕ್ರಾಟ್ಸ್ ಇದ್ದಾರೆ, ಅಂದರೆ ಹಿರಿಯ IAS IPS IFS IRS KS ಅಧಿಕಾರಿಗಳಿದ್ದಾರೆ. ಇವರೆಲ್ಲರ ವಿವರಗಳನ್ನು ಕೊಡ್ತೀನಿ. ತಾಕತ್ತಿದ್ರೆ ಅದರ ವಿರುದ್ಧ ನೀನು ಹೋರಾಟ ಮಾಡಿ, ಆ ಮೂಲಕ ನಿನ್ನ ಹೋರಾಟಗಳ ಮೂಲಕ 1 ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತನ್ನಾದರೂ ವಾಪಸ್ಸು ಸರ್ಕಾರದ ವಶಕ್ಕೆ ತರಿಸೋವಂಥ ಪ್ರಯತ್ನವನ್ನು ನೀನು ಕಾನೂನು ಹೋರಾಟದ ಮೂಲಕ ಮಾಡಿದಾಗ ನಿಮ್ಮನ್ನು ನಾವು ಒಪ್ಕೊಳ್ಳುವಂಥ ಕೆಲಸ ಮಾಡ್ತೀವಿ. ಆದರೆ ಈ ನಾಡಿಗೆ, ಕನ್ನಡ ನಾಡು ನೆಲ ಜಲ ಭಾಷೆಗೆ ಇನ್ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲದಿರ್ತಕ್ಕಂಥ 2300 ವರ್ಷಗಳ ಕರ್ನಾಟಕದ ಕನ್ನಡ ನಾಡಿನ ಇತಿಹಾಸದಲ್ಲಿ ಬಸವಣ್ಣನವರನ್ನು ಹೊರತುಪಡಿಸಿದರೆ ಅಣ್ಣ ಅಂತ ಇಡೀ ಕರ್ನಾಟಕ ರಾಜ್ಯದ ಜನತೆಯಿಂದ ಕರೆಸ್ಕೊಂಡಿರ್ತಕ್ಕಂಥ ಒಬ್ಬರೇ ಒಬ್ಬರು ಯುಗಪುರುಷ ಅಂತೇಳಿ ರಾಜ್ಕುಮಾರ್ ಏನು ಕರಿತೀವಿ, ಅವರ ವಿರುದ್ಧ ನೀನು, ಅವರ ಕಾಲಿನ ಧೂಳಿಗೂ ಸಮ ಇಲ್ದಿರ್ತಕ್ಕಂಥ ನೀನು ಮಾತಾಡಿರ್ತಕ್ಕಂಥ ಮಾತುಗಳು ನೋಡಿದಾಗ ನೀನು ನಿಜಕ್ಕೂ ಮಾನಸಿಕ ಅಸ್ವಸ್ಥ ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗ್ತದೆ. ನಿನಗೆ ಏನಿದ್ರೂ ನಾನು ಈಗಾಗಲೇ ಹೇಳಿದಾಗೆ ಈ ಹಿಂದೆ ಕೂಡ ಇನ್ನೊಂದು ಕಡೆ ಹೇಳಿದ್ದೀನಿ, ಜಯನಗರದ ಬೈರ್ಸಂದ್ರದಲ್ಲಿ ಒಂದು 7 ಅಕ್ಷರಗಳ ಒಂದು ಆಸ್ಪತ್ರೆ ಇದೆ. ಆ ಆಸ್ಪತ್ರೆಗೆ ದಾಖಲಾಗಿ ನೀನು ಚಿಕಿತ್ಸೆ ತಗೊಳ್ಳೋವಂಥದ್ದು ಒಳ್ಳೆಯದು ಅನ್ನೋ ಕಿವಿ ಮಾತನ್ನು ನಿನಗೆ ಹೇಳ್ತಾ, ಡಾಕ್ಟರ್ ರಾಜ್ಕುಮಾರ್ ಅವರ ಕೆಲವೊಂದು ವಿಷಯಗಳನ್ನು, ಅವರ ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಕೆಲವೊಂದು ವಿಷಯಗಳನ್ನು, 100 ವಿಷಯಗಳಿದೆ, ಅದರಲ್ಲಿ ಒಂದು 3-4 ವಿಷಯಗಳನ್ನು ಮಾತ್ರ ನಿನಗೆ ಮನವರಿಕೆ ಮಾಡಿಕೊಡೋ ಅಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತೀನಿ. ಮೊಟ್ಟ ಮೊದಲೇ ಬಾರಿಗೆ ಕನ್ನಡ ನಾಡಿನಲ್ಲಿ ಕನ್ನಡಿಗನೇ ಅತಂತ್ರನಾಗಿದ್ದಂಥ ಸಂದರ್ಭದಲ್ಲಿ ರೂಪುಗೊಂಡಂಥ ಒಂದು ಚಳುವಳಿ ಗೋಕಾಕ್ ಚಳುವಳಿ. ರಸಋಷಿ ಕುವೆಂಪು ಅವರು ಇರ್ಬೋದು, ರಾಷ್ಟ್ರಕವಿ ಕುವೆಂಪು ಅವರು, ದೇ ಜವರೇಗೌಡರು, ಹಾಗೆ ಪಾಟೀಲ್ ಪುಟ್ಟಪ್ಪನವರು ಅಂತ ಮಹಾನ್ ಸಾಹಿತಿಗಳ ನೇತೃತ್ವದಲ್ಲಿ ಹೋರಾಟ ಯಾವುದೇ ಫಲ ಕಾಣದೇ ಇದ್ದಾಗ ಅವರು ಕರೆದಂಥ ಹೋರಾಟದ ಸಭೆಗಳಿಗೆ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ವಿಶ್ವಮಾನವ ಸಂದೇಶವನ್ನು ಇಡೀ ವಿಶ್ವಕ್ಕೆ ಸಾರಬಲ್ಲ ಏಕೈಕ ವ್ಯಕ್ತಿ ಯಾರಾದರೂ ಇದೆ, ಅದು ಡಾಕ್ಟರ್ ರಾಜ್ಕುಮಾರ್ ಅಂತೇಳಿ ಖುದ್ದು ಕುವೆಂಪು ಅವರು ಬಹಿರಂಗವಾಗಿ ಅವರನ್ನು ವ್ಯಕ್ತಪಡಿಸಿದ್ರು, ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅಂತಹ ಕುವೆಂಪುರವರು ಮತ್ತು ಪಾಟೀಲ್ ಪುಟ್ಟಪ್ಪನವರು, ದೇ ಜವರೇಗೌಡರು ಖುದ್ದಾಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಗೋಕಾಕ್ ಚಳುವಳಿಯ ನೇತೃತ್ವವನ್ನು ವಹಿಸಬೇಕು, ಅದನ್ನು ಯಶಸ್ಸುಗೊಳಿಸಬೇಕು. ಕನ್ನಡ ನಾಡಿನಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನೋದು ನಿಮ್ಮ ಹೋರಾಟದ ಮೂಲಕ ಸರ್ಕಾರಕ್ಕೆ ಅರಿವಾಗಬೇಕು ಅನ್ನೋ ಒಂದು ಕರೆಯನ್ನು ಏನು ಕೊಡ್ತಾರೆ. ಅವರ ಕರೆಗೆ ಹೋಗೊಟ್ಟಂಥ ಡಾಕ್ಟರ್ ರಾಜ್ಕುಮಾರ್ ಅವರು 1981-82 ಸಾಲಿನಲ್ಲಿ ನಡೆಸಿದಂಥ ಗೋಕಾಕ್ ಚಳುವಳಿ ಕರ್ನಾಟಕ ರಾಜ್ಯದ 2300 ವರ್ಷಗಳ ಇತಿಹಾಸದಲ್ಲಿ ಕಂಡು ಕೇಳೋರಿಯದ ರೀತಿಯಲ್ಲಿ ನ ಭೂತೋ ನ ಭವಿಷ್ಯತಿ ಅನ್ನೋ ರೀತಿಯಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದಂಥದ್ದು. ಆಗಿನ 22 ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಯೊಂದು ಜಿಲ್ಲಾ ಕೇಂದ್ರದ ಸಭೆಗಳಿಗೆ, ಬಹಿರಂಗ ಸಭೆಗಳಿಗೆ ಲಕ್ಷೋಪಾದಿಯಲ್ಲಿ ಜನ ಸ್ವಯಂ ಪ್ರೇರಿತರಾಗಿ ಅವರ ಸ್ವಂತ ಖರ್ಚಿನಲ್ಲಿ ಬಂದು ಆ ಸರ್ಕಾರಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಜನಪ್ರಿಯತೆ ಏನು ಅನ್ನೋದನ್ನು ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಮಾತ್ರ ಅಲ್ಲ, ಇಡೀ ಭಾರತ ದೇಶಕ್ಕೆ, ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತು. ಇದಕ್ಕೆ ಸಂಬಂಧಪಟ್ಟಾಗೆ BBC ಅಂತ ವಿಶ್ವದ ಅಗ್ರಗಣ್ಯ ಸುದ್ದಿವಾಹಿನಿ ಏನಿದೆ, ಅದು 1983ರಲ್ಲಿ 20 ನಿಮಿಷಗಳ ಒಂದು ಸೆಗ್ಮೆಂಟನ್ನು, ಒಂದು ಎಪಿಸೋಡನ್ನು ಮಾಡ್ತದೆ. ಲಿವಿಂಗ್ ಲೆಜೆಂಡ್ ಆಫ್ ಇಂಡಿಯನ್ ಸಿನಿಮಾ ಅಂತ ಭಾರತ ಚಲನಚಿತ್ರರಂಗದ ಜೀವಂತ ದಂತಕಥೆ ಅನ್ನೋ ಹೆಸರಿನಲ್ಲಿ ಒಂದು 20 ನಿಮಿಷದ ಸೆಗ್ಮೆಂಟ್ ಮಾಡುತ್ತೆ. ಇಡೀ ವಿಶ್ವ ಒಬ್ಬ ವ್ಯಕ್ತಿಗೆ ಈ ರೀತಿಯೂ ಜನಪ್ರಿಯತೆ ಇರಲಿಕ್ಕೆ ಸಾಧ್ಯ ಇದೆಯಾ ಅನ್ನೋ ಒಂದು ಮೂಗು ಮೇಲೆ ಬೆರಳಿಟ್ಕೊಳ್ಳೋ ರೀತಿಯಲ್ಲಿ ಆ ಗೋಕಾಕ್ ಚಳುವಳಿಯ ಪಾಲ್ಗೊಳ್ಳೋದ್ರ ಮೂಲಕ ತಮ್ಮ ಜನಪ್ರಿಯತೆಯ ವಿಶ್ವರೂಪವನ್ನು ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಂಥ ಒಬ್ಬ ಪುಣ್ಯಾತ್ಮ. ಅಂಥ ಒಬ್ಬ ಪುಣ್ಯಾತ್ಮನಿಂದ ಯಾವ ಕನ್ನಡ ನಾಡಿನಲ್ಲಿ ಬೇರೆ ಬೇರೆ ರಾಜ್ಯಗಳಿಂದಂತ ಬಂದವರು ಇಲ್ಲಿ ತಾವೇ ಈ ಕನ್ನಡ ನಾಡಿನ ಮಾಲೀಕರಂತೆ ಮೆರೀತಾ ಇದ್ದಂಥ ಸಂದರ್ಭದಲ್ಲಿ ಕನ್ನಡ ನಾಡಿನಲ್ಲಿ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡ ಆಡಳಿತ ಭಾಷೆ ಆಗಬೇಕು ಅಂತ ಹೇಳಿ ನಡೆದಂಥ ಒಂದು, ಯಾರು ಇಂತಹ ಒಂದು ವ್ಯವಸ್ಥೆ ಬೇರೆ ಯಾವುದೇ ರಾಜ್ಯಕ್ಕೆ ಬಂದಿರಲಿಲ್ಲ. ಅಂಥ ಒಂದು ಕೆಟ್ಟ ಸ್ಥಾನಕ್ಕೆ ದೂಡಲ್ಪಟ್ಟಿದ್ದಂಥ ಕರ್ನಾಟಕದ ಒಂದು ರಾಜ್ಯದ ಒಂದು ಪರಿಸ್ಥಿತಿಯನ್ನು, ಸಂದರ್ಭವನ್ನು ತಮ್ಮ ಚಳುವಳಿಯ ಮೂಲಕ ಸರಿಪಡಿಸೋದ್ರ ಜೊತೆಗೆ ಈ ಒಂದು ಚಳುವಳಿಯ ಹೋರಾಟದ ಮೂಲಕ ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ದೊಡ್ಡ ಬದಲಾವಣೆ. ಅಲ್ಲಿಯವರೆಗೂ ಒಂದು ರಾಷ್ಟ್ರೀಯ ಪಕ್ಷ ಏನು ಅಧಿಕಾರದಲ್ಲಿತ್ತೋ ಆ ರಾಷ್ಟ್ರೀಯ ಪಕ್ಷ ಅಧಿಕಾರವನ್ನು ಕಳ್ಕೊಂಡು ಕರ್ನಾಟಕ ಕ್ರಾಂತಿ ರಂಗ ಅಂತೇಳಿ 2 ಪ್ರಾದೇಶಿಕ ಪಕ್ಷಗಳು, ಜನತಾ ರಂಗ ಮತ್ತು ಕರ್ನಾಟಕ ಕ್ರಾಂತಿ ರಂಗ 2 ಪಕ್ಷಗಳು ಒಂದಾಗಿ, ಜನತಾ ಪಕ್ಷ ಮತ್ತು ಕರ್ನಾಟಕ ಕ್ರಾಂತಿ ರಂಗ 2 ಪಕ್ಷಗಳು ಒಂದಾಗಿ ನಡೆಸಿದಂಥ ಚುನಾವಣೆಯಲ್ಲಿ ಎದುರಿಸಿದಂಥ ಚುನಾವಣೆಯಲ್ಲಿ ಕರ್ನಾಟಕ ಕ್ರಾಂತಿ ರಂಗ ಪಕ್ಷ, ಜನತಾ ರಂಗ ಪಕ್ಷ ಅಧಿಕಾರಕ್ಕೆ ಬರುವಂಥ ಪರಿಸ್ಥಿತಿ ಬಂತು ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ನಾಡು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅನ್ನೋದು ಒಂದು. ಎರಡನೇದು, ಅದೇ 1983-84ರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಮಕೃಷ್ಣ ಹೆಗಡೆ ಅವರು ಅಧಿಕಾರ ನಿರ್ವಹಣೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ 3 ಮತ್ತು 4ನೇ ದರ್ಜೆಯ ನೌಕರರ ಹುದ್ದೆಗಳಿಗೆ ಕನ್ನಡಿಗರನ್ನೇ ಆಯ್ಕೆ ಮಾಡುವಂಥ, ಕನ್ನಡಿಗರಿಗೆ ಮೀಸಲಾಗಿಡುವಂಥ ಆದೇಶ ಬರಬೇಕು ಅಂತ ಏನು ಸಣ್ಣದಾಗಿ ಹೋರಾಟ ಕೂಗು ಪ್ರಾರಂಭ ಆಗಿತ್ತು. ಬಹಳಷ್ಟು ಜನ ಹೋರಾಟಗಾರರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸರ್ಕಾರಕ್ಕೆ ನೀವು ಮನವಿ ಮಾಡಿಕೊಂಡ್ರೆ
ಸಾವಿರಾರು ಕುಟುಂಬಗಳು ಕನ್ನಡಿಗರು ಅವರ ಮನೆಗೆ ಬೆಳಕಾಗತ್ತೆ ಅನ್ನೋ ಒಂದು ಮನವಿಯನ್ನು ಮಾಡಿಕೊಂಡಿದ್ದರಿಂದ ಅವರ ಜೀವನದಲ್ಲಿ ಏಕೈಕ ಬಾರಿ ವಿಧಾನಸೌಧದ ಒಳಗೆ ವಿಧಾನಸೌಧ ಮೆಟ್ಲು 2 ಸಾರಿ ಹತ್ತಿದ್ದಾರೆ. ಕರ್ನಾಟಕ ರತ್ನ ಪ್ರಶಸ್ತಿ ಸ್ವೀಕಾರ ಸಮಾರಂಭ ಅದು ಹೊರಗಡೆ ನಡೀತು. ವಿಧಾನಸೌಧದ ಒಳಗೆ ತಮ್ಮ ಹೆಜ್ಜೆಯನ್ನು ಇಟ್ಟಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಮುಖ್ಯಮಂತ್ರಿಗಳನ್ನು ಅಂದರೆ ರಾಮಕೃಷ್ಣ ಹೆಗಡೆ ಅವ್ರನ್ನ ಭೇಟಿ ಮಾಡಿ ಒಂದು ಮನವಿ ಪತ್ರವನ್ನು ಕೊಡ್ತಾರೆ. ಅವರ ಜನಪ್ರಿಯತೆ ಮತ್ತು ಅವರ ಮನಸ್ಥಿತಿ ಏನಿತ್ತು, ಡಾಕ್ಟರ್ ರಾಜ್ಕುಮಾರ್ ಅವರ ಅನಿಸಿಕೆ ಏನಿತ್ತು, ಅವರ ಆಶಯ ಏನಿತ್ತು, ಅದಕ್ಕೆ ತಕ್ಷಣವೇ ಸ್ಪಂದಿಸಿದಂಥ ಮುಖ್ಯಮಂತ್ರಿಗಳಾಗಿದ್ದಂಥ ರಾಮಕೃಷ್ಣ ಹೆಗಡೆ ಅವರು ಅಣ್ಣ ಅವರ ಸಮಕ್ಷಮದಲ್ಲಿ ಒಂದು ಸರ್ಕಾರಿ ಆದೇಶವನ್ನು ಹೊರಡಿಸ್ತಾರೆ. ಇನ್ನು ಮುಂದೆ ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳ 3 ಮತ್ತು 4ನೇ ದರ್ಜೆ ನೌಕರರ ಸ್ಥಾನ ಕನ್ನಡಿಗರಿಗೆ ಮೀಸಲಾಗಿಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸ್ತಾರೆ. ಕನ್ನಡಿಗರು ಅಂತಂದರೆ ನಾನು ಪದೇ ಅದನ್ನು ಸ್ಪಷ್ಟಪಡಿಸ್ತೀನಿ, ಕನ್ನಡಿಗರು ಅಂದರೆ ಮಾತೃಭಾಷೆ ಕನ್ನಡ ಇರೋವಂಥವ್ರು ಮಾತ್ರ ಅಲ್ಲ, ಈ ನಾಡಿನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಪ್ರತಿಯೊಬ್ಬರು ಕನ್ನಡಿಗರೇ. ಹಾಗೆ ಕಳೆದ 15 ವರ್ಷಗಳಿಂದ 15 ವರ್ಷಗಳಷ್ಟು ಕಾಲ ಕರ್ನಾಟಕದಲ್ಲಿ ಆತ ವಾಸ ಮಾಡ್ತಾ ಇದ್ದಂಥವನು ಆತ ಕೂಡ ಕನ್ನಡಿಗನು ಅಂತ ಅನ್ನಿಸ್ಕೊಳ್ತಾನೆ. ತಮ್ಮ ಈ ಒಂದು ಮನವಿಯ ಮೇರೆಗೆ ರಾಮಕೃಷ್ಣ ಹೆಗಡೆ ಅವರು ಹೊರಡಿಸಿದಂಥ ಆದೇಶದ ಮೂಲಕ ಇಲ್ಲಿಯವರೆಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ 37 ಇಲಾಖೆಗಳಿಗೆ ಸಂಬಂಧಪಟ್ಟಾಗೆ 3 ಮತ್ತು 4ನೇ ದರ್ಜೆ ನೌಕರರ ಸ್ಥಾನ ಇವತ್ತು ಲಕ್ಷಾಂತರ ಕುಟುಂಬಗಳು ಇಲ್ಲಿವರೆಗೂ ಕಳೆದ 42 ವರ್ಷಗಳ ಅವಧಿಯಲ್ಲಿ 1984ರಿಂದ ಇಲ್ಲಿ 2026ರವರೆಗೆ 44 ವರ್ಷಗಳ ಕಾಲ ಈ ಅವಧಿಯಲ್ಲಿ ಲಕ್ಷಾಂತರ ಕುಟುಂಬಗಳು ತಮ್ಮ ಜೀವನೋಪಾಯವನ್ನು ಕಂಡುಕೊಂಡಿದೆ. ಆ ಮೂಲಕ ಲಕ್ಷಾಂತರ ಕುಟುಂಬಗಳಿಗೆ ದಾರಿದೀಪವಾಗುವಂಥ ಕೆಲಸವನ್ನು ಕೇವಲ ಒಂದು ಮನವಿ ಪತ್ರದ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದ್ದಾರೆ. ಇದು 2ನೇದಾಯಿತು. ಅಂದರೆ 3ನೇ ವಿಷಯ ಅಂತಂದರೆ ಯಾವ ಬೆಂಗಳೂರು ಮಹಾನಗರ ನಾಡಪ್ರಭು ಕೆಂಪೇಗೌಡರು ನಿರ್ಮಾಣ ಮಾಡಿರ್ತಕ್ಕಂಥ ಬೆಂಗಳೂರು ಮಹಾನಗರ 1984ರಲ್ಲಿ ಗೋಕಾಕ್ ಚಳುವಳಿಯ ಯಶಸ್ಸಿನ ನಂತರ ಕನ್ನಡಿಗರ ಮೇಲೆ ಒಂದು ಅಸಹನೆಯನ್ನು ಹೊಂದಿದ್ದಂಥ ತಮಿಳುನಾಡಿನ ಅಂಧ ಭಾಷಾಂಧರು ಹಾಗೆ ಅವರ ಜೊತೆಗೆ ಸೇರಿದಂಥ ಬೆಂಗಳೂರಿನ ಹಲಸೂರು ತಮಿಳು ಸಂಘದ ಸದಸ್ಯರು ಪುಗಳೇಂದಿ AIADMK ಪಕ್ಷದ ಮುಖ್ಯಸ್ಥರಾಗಿದ್ದಂಥ ಪುಗಳೇಂದಿ ಅವರ ನೇತೃತ್ವದಲ್ಲಿ ಆಗಿನ ತಮಿಳುನಾಡು ಮುಖ್ಯಮಂತ್ರಿ MG ರಾಮಚಂದ್ರನ್ ಅವ್ರನ್ನ ಭೇಟಿ ಮಾಡಿ ಒಂದು ಮನವಿ ಪತ್ರವನ್ನು ಕೊಡ್ತಾರೆ. ಕಾನೂನು ಬಾಹಿರವಾದಂಥ ಸತ್ಯಕ್ಕೆ ದೂರವಾದಂಥ ಒಂದು ವಿಷಯವನ್ನು ಇಟ್ಕೊಂಡು ಅವರು ಮನವಿ ಪತ್ರವನ್ನು ಕೊಡ್ತಾರೆ. ಬೆಂಗಳೂರು ಮಹಾನಗರದಲ್ಲಿ 30% 35% ಜನ ತಮಿಳು ಭಾಷಿಕರಿದ್ದಾರೆ ಅಂತಂದರೆ ಆಗಿನ 42 ಲಕ್ಷ ಜನಸಂಖ್ಯೆ ಇದ್ದಂಥ ಬೆಂಗಳೂರು ಮಹಾನಗರದಲ್ಲಿ 14ರಿಂದ 16 ಲಕ್ಷ ಜನ ತಮಿಳು ಭಾಷಿಕರಿದ್ದಾರೆ ಅನ್ನೋ ಒಂದು ಸತ್ಯಕ್ಕೆ ದೂರವಾದಂಥ ಒಂದು ಮಾತನ್ನು ಕೊಟ್ಟು ಬೆಂಗಳೂರು ಮಹಾನಗರನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಘೋಷಣೆ ಮಾಡುವಂಥ ಕೆಲಸ ನೀವು ಮಾಡಬೇಕು, ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹೇರಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಕೂಡಲೇ ಅವರ ಸಮಕ್ಷಮದಲ್ಲೇ MG ರಾಮಚಂದ್ರನ್ ಅವರು ಅವರ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಅಂದರೆ ಪ್ರಧಾನಮಂತ್ರಿಗಳಿಗೆ ಫ್ಯಾಕ್ಸ್ ಮೂಲಕ ಒಂದು ಮನವಿ ಪತ್ರವನ್ನು ಖುದ್ದು ಇಲ್ಲಿ ಹಲಸೂರು ತಮಿಳು ಸಂಘ ಸೇರಿದಾಗ ಹಲವಾರು ತಮಿಳು ಸಂಘಟನೆಗಳ ಮನವಿ ಪತ್ರದ ಜೊತೆಗೆ ಮುಖ್ಯಮಂತ್ರಿಗಳಾಗಿದ್ದಂಥ ಅವರ ಒಂದು ಪತ್ರದ ಜೊತೆಗೆ ಒಂದು ಮನವಿಯನ್ನು ಮಾಡಿಕೊಳ್ತಾರೆ. ಅವರ ಮನವಿಗೆ ಸ್ಪಂದಿಸಿದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು 4/1/1984ರಂದು ಒಂದು ಅಧ್ಯಯನ ಸಮಿತಿಯನ್ನು ರಚನೆ ಮಾಡಿ ನವಲ್ ಕಿಶೋರ್ ಶರ್ಮಾ ಆಗಿನ ಕೇಂದ್ರದ ವಿದೇಶಾಂಗ ಸಚಿವರು ಹಾಗೆ SB ಚೌಹಾಣ್ ಅವರು ಆಗಿನ ಕೇಂದ್ರದ ಗೃಹ ಸಚಿವರಾಗಿದ್ದಂಥವ್ರು ಇವರ ನೇತೃತ್ವದಲ್ಲಿ 5 ಜನರ ಸಮಿತಿಯನ್ನು ರಚನೆ ಮಾಡಿ 4ನೇ ತಾರೀಕು ಅದನ್ನು ಆದೇಶವನ್ನು ಹೊರಡಿಸಿ 15 ದಿನಗಳೊಳಗೆ ನೀವು ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥ ಭಾಷಿಕರ ಬಗ್ಗೆ ಅಧ್ಯಯನದ ವರದಿಯನ್ನು ಕೊಡಬೇಕು ಅಂತೇನು ಆದೇಶವನ್ನು ಮಾಡ್ತಾರೆ. ಇದಾದಾಗ ಕನ್ನಡಿಗರು ದಿಕ್ತೋಚದಂಥ ಪರಿಸ್ಥಿತಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ಯಾರೊಬ್ಬರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಹತ್ರ ಹೋಗಿ ಈ ಥರ ಆಗಿದೆ ಅಂತ ಹೇಳಲಿದ್ದು ಕೂಡ ಈ ನಾಡಿನ ಬಗ್ಗೆ ನಾಡು ನುಡಿಯ ನೆಲ ಜಲ ಭಾಷೆಯ ಬಗ್ಗೆ ತಮ್ಮದೇ ಆದಂಥ ಯಾರೂ ಮರೀಲಕ್ಕಾಗದರಷ್ಟು ಅಭಿಮಾನವನ್ನು ಇಟ್ಕೊಂಡಿದ್ದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಜೀವನದ ಮೊಟ್ಟ ಮೊದಲ ಪತ್ರಿಕಾಗೋಷ್ಠಿಯನ್ನು ಹೈಲ್ಯಾಂಡ್ಸ್ ಹೋಟ್ಲ್ ಮುಂಭಾಗದಲ್ಲಿ ಮಾಡ್ತಾರೆ. ಹೈಲ್ಯಾಂಡ್ಸ್ ಹೋಟ್ಲ್ ಇವತ್ತು ರೇಸ್ ಕೋರ್ಸ್ ಮುಂಭಾಗದಲ್ಲಿರೋಂಥದ್ದು. ಚೇತನ್ ಹಿಂಸಾ ಅವರು ಆ ಜಾಗಕ್ಕೆ ಹೋಗಿ ಆ ಹೋಟ್ಲ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಉಳ್ಕೊಳ್ತಾ ಇದ್ದಂಥ ಕೊಠಡಿಯನ್ನು ಅದರ ಗೌರವಾರ್ಥ ಇವತ್ತಿಗೂ ಹಾಗೆ ಉಳಿಸ್ಕೊಂಡಿದ್ದಾರೆ. ಆ ಕೊಠಡಿಯನ್ನು ನೋಡಿದಾಗ ಡಾಕ್ಟರ್ ರಾಜ್ಕುಮಾರ್ ಅಂತ ಜನಪ್ರಿಯತೆಯ ಉತ್ತುಂಗವನ್ನು ಏರಿದ್ದಂಥ ಕೇವಲ 2 ಮಾತ್ರ ಇಡೀ ವಿಶ್ವದಲ್ಲಿ ಆ ಪ್ರಮಾಣದ ಜನಪ್ರಿಯತೆಯನ್ನು ಹೊಂದಿದ್ದಂಥವ್ರು ಡಾಕ್ಟರ್ ರಾಜ್ಕುಮಾರ್, ಇನ್ನೊಬ್ಬರು MG ರಾಮಚಂದ್ರನ್ ಅವರು. ಅಂತಹ ಒಬ್ಬ ವ್ಯಕ್ತಿ ಇಷ್ಟು ಸಣ್ಣ ಕೊಠಡಿಯಲ್ಲಿ ವಾಸ ಮಾಡ್ತಾ ಇದ್ರಾ, ಇಲ್ಲಿ ನೆಲೆ ನಿಲ್ತಾ ಇದ್ರಾ ಅಂತ ಹೇಳಿ ಅವರಿಗೆ ಆಶ್ಚರ್ಯ ಆಗುತ್ತೆ. ಅಂತಹ ಐಲ್ಯಾಂಡ್ಸ್ ಹೋಟ್ಲ್ ಮುಂದೆ ಅವರು ಪತ್ರಿಕಾಗೋಷ್ಠಿಯನ್ನು 6/1/1984ರಂದು ಇದು ಪತ್ರಿಕಾಗೋಷ್ಠಿಯಲ್ಲಿ ಜನರನ್ನು ಉದ್ದೇಶಿಸಿ ಮತ್ತು ವಿಶೇಷವಾಗಿ ಕೇಂದ್ರ ಸರ್ಕಾರವನ್ನು ಉದ್ದೇಶಿಸಿ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡ್ತಾರೆ. ಒಂದು ವೇಳೆ 8ನೇ ತಾರೀಕು ನೀವು ರಚನೆ ಮಾಡಿರ್ತಕ್ಕಂಥ ಅಧ್ಯಯನ ಸಮಿತಿಯ ತಂಡ ಬೆಂಗಳೂರು ಮಹಾನಗರಕ್ಕೆ ಕಾಲಿಟ್ಟರೆ 9ನೇ ತಾರೀಕು ನಾನು ಬೆಳಿಗ್ಗೆನೇ
ಕೆಂಪೇಗೌಡ ರಸ್ತೆಯ ಮಧ್ಯಭಾಗದಲ್ಲಿ ನಾನು ಆಮರಣ ಉಪವಾಸ ಸತ್ಯಾಗ್ರಹವನ್ನು ಕೂರ್ತೇನೆ ಅನ್ನೋ ಒಂದು ಎಚ್ಚರಿಕೆ ಮಾತನ್ನು ಕೇಂದ್ರ ಸರ್ಕಾರ ಕೊಡ್ತಾರೆ. ಸಹಜವಾಗಿಯೇ ಅವರ ಈ ಎಚ್ಚರಿಕೆ ಮಾತಿನಿಂದ ಕೇಂದ್ರ ಸರ್ಕಾರ ಬೆಚ್ಚ ಬೀಳುತ್ತೆ. ಯಾಕಂದರೆ ಗೋಕಾಕ್ ಚಳವಳಿ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜನಪ್ರಿಯತೆ, ಅಗಾಧ ಜನಪ್ರಿಯತೆಯ ಪರಿಚಯ ಅನಾವರಣ ಆಗಿರುತ್ತೆ ಇಡೀ ವಿಶ್ವಕ್ಕೆ. ಅದಕ್ಕಿಂತಲೂ ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗೆ ಅದಕ್ಕಿಂತಲೂ ಹಿಂದೆ ಎಮರ್ಜೆನ್ಸಿ ಅವರು ಡಿಕ್ಲೇರ್ ಮಾಡಿದ್ದಂಥ ಸಂದರ್ಭದಲ್ಲಿ ನಡೆದಂಥ ಚಿಕ್ಕಮಗಳೂರು ಉಪಚುನಾವಣೆಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಎದುರಿಗೆ ಸ್ಪರ್ಧೆ ಮಾಡಿ ಗೆಲ್ಲಬಲ್ಲ ಅಂತ ಒಬ್ಬರು ವ್ಯಕ್ತಿ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ ನಿರ್ಧಾರಕ್ಕೆ ಬಂದಿದ್ದಂಥ ಜಾರ್ಜ್ ಫರ್ನಾಂಡಿಸು, ಜ್ಯೋತಿ ಬಸು, ದೇವೇಗೌಡರಂಥ ಮಹನೀಯರ ಆಗ್ರಹಗಳಿಗೆ, ಒತ್ತಾಯಗಳಿಗೆ, ಒತ್ತಡಗಳಿಗೆ ಮಣಿದೆ ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜಕಾರಣಕ್ಕೂ ನನಗೂ ಬಹಳ ದೂರ ಆಗಬರಲ್ಲ. ಜನ ನನ್ನ ಸ್ವೀಕಾರ ಮಾಡಿರುವಂಥದ್ದು ಕೇವಲ ಕಲಾವಿದನಾಗಿ. ನಾನು ಕಲಾವಿದನಾಗಿ ಇರೋಕ್ಕೆ ಇಷ್ಟಪಡ್ತೀನಿ. ರಾಜಕಾರಣದ ಕೌಡೆ ಕಾಸಿನಷ್ಟು ನನಗೆ, ಸಾಸಿವೆ ಕಾಳಿನಷ್ಟು ನನಗೆ ಅದರ ಜ್ಞಾನ ಇಲ್ಲ. ಹಾಗಾಗಿ ನಾನು ರಾಜಕಾರಣಿ ಆಗಲ್ಲ. ಎಲ್ಲ ಪಕ್ಷಗಳಲ್ಲೂ ನನ್ನ ಇಷ್ಟಪಡುವಂಥ ಅಭಿಮಾನಿ ದೇವರುಗಳಿದ್ದಾರೆ. ಆದ್ದರಿಂದ ನಾನು ಒಂದು ಪಕ್ಷದ ಪರವಾಗಿ ಹೋದರೆ ಇನ್ನೊಂದು ಪಕ್ಷದಲ್ಲಿರ್ತಕ್ಕಂಥ ನನ್ನ ಅಭಿಮಾನಿಗಳು ನನ್ನಿಂದ ದೂರ ಆಗ್ತಾರೆ. ಅಭಿಮಾನಿಗಳನ್ನ ಕಳ್ಕೊಳ್ಳಲ್ಲ. ನಾನು ಒಬ್ಬ ಕಲಾವಿದನ ಉಳಿತೀನಿ ಅನ್ನೋದು ದೊಡ್ಡ ಮಾತನ್ನು ಇಡೀ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಅದನ್ನು ರಾಜಕಾರಣಕ್ಕೆ ಧುಮುಕಿರ್ತಕ್ಕಂಥ ಎಲ್ಲ ವ್ಯಕ್ತಿ ಸಾಧಕರಿಗೆ ಒಂದು ಕಿವಿ ಮಾತನ್ನು ತನ್ನ ಮೂಲಕ ಹೇಳುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಇದರಿಂದ ಈ ಎಲ್ಲ ವಿಷಯಗಳ ಬಗ್ಗೆ ಅರಿವಿದ್ದಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರು ತಕ್ಷಣ ಅದೇ 8ನೇ ತಾರೀಕು ಆ ಸಮಿತಿಯನ್ನೇ ಬರ್ಖಾಸ್ತು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದ್ರ ಜೊತೆಗೆ 9ನೇ ತಾರೀಕು ಜನವರಿ 1984 MG ರಾಮಚಂದ್ರನವರು ಖುದ್ದಾಗಿ ಚೆನ್ನೈಯಿಂದ ವಿಮಾನದಲ್ಲಿ ಆಗಮಿಸಿ ಅದೇ ಐಲ್ಯಾಂಡ್ಸ್ ಹೋಟ್ಲು ಮುಂಭಾಗದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಅಣ್ಣವರ ಸಮಕ್ಷಮದಲ್ಲಿ. ಅದಕ್ಕೆ ಅವತ್ತು ಜಿ ಉದಯಶಂಕರ್ ಅವರು ಇರ್ತಾರೆ, SK ಭಗವಾನ್ ಅವರು ಇರ್ತಾರೆ, ಅಶ್ವಥ್ ನಾರಾಯಣ್ ಅಂತ ಅವರು ಇರ್ತಾರೆ, ದೊರೆ ಅವರು ಇರ್ತಾರೆ. 4ನೇ ತಾರೀಕು ನಡೆದಂಥ ಪತ್ರಿಕಾಗೋಷ್ಠಿಯಲ್ಲೂ ಇವರು ಇರ್ತಾರೆ. ಯಾಕಂದರೆ ಇವರು ನಾನು ಹೇಳಿದವರೆಲ್ಲ ಸದಾಕಾಲ ಅಣ್ಣವ್ರ ಜೊತೆಲಿ ಇರ್ತಾ ಇದ್ದಂಥವ್ರು. ಅವರ ಸಮಕ್ಷಮದಲ್ಲಿ MG ರಾಮಚಂದ್ರನವರು ಸಮಸ್ತ ಕನ್ನಡ ನಾಡಿನ ಜನರ ಕ್ಷಮೆಯನ್ನು ಕೇಳಿ, ಡಾಕ್ಟರ್ ರಾಜ್ಕುಮಾರ್ ಅವರ ಕ್ಷಮೆಯನ್ನು ಕೇಳಿ, ಇಲ್ಲ ತಪ್ಪಾಗಿದೆ, ಎಲ್ಲೋ ತಪ್ಪು ಮಾಹಿತಿಯಿಂದ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು, ಅರ್ಥ ಮಾಡ್ಕೊಳ್ಳದೆ ದುಡುಕಿ ನಾನು ಒಂದು ಪತ್ರವನ್ನು ಬರೆದಿದ್ದು ನನ್ನಿಂದ ತಪ್ಪಾಗಿದೆ. ಹಾಗಾಗಿ ಇದು ಎರಡೂ ರಾಜ್ಯಗಳ ಜನರು ಶಾಂತಿ ಸುವ್ಯವಸ್ಥೆಯಿಂದ ಇರಬೇಕಾಗಿರುವಂಥ ಸಂದರ್ಭದಲ್ಲಿ ನಂದು ಒಂದು ತಪ್ಪಾಗಿದೆ ಅನ್ನೋಂಥ ಒಂದು ಮಾತನ್ನು ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ನನ್ನ ಸ್ವಂತ ಸಹೋದರನಿಗಿಂತಲೂ ಜಾಸ್ತಿ ಅನ್ನೋ ಮಾತನ್ನು ಅವತ್ತು ಹೇಳ್ತಾರೆ. ಆ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪತ್ರಿಕಾ ಮಿತ್ರರ ಸಮಕ್ಷಮದಲ್ಲಿ ಅವರ ಕೆನ್ನೆಗೆ ಒಂದು ಮುತ್ತನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆ ಛಾಯಾಚಿತ್ರ ಇವತ್ತಿಗೂ ನಮಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಗುವಂಥದ್ದು ನಾವು ನೋಡ್ಬೋದಾಗಿದೆ. ಈ ರೀತಿ ಹಲವಾರು ಇದು ಜನಪರ ಕಾರ್ಯಗಳನ್ನು ತಮ್ಮ ಮೂಲಕ ಮಾಡಿದಂಥ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅವರು ಆಗಿನ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಮುಖ್ಯಸ್ಥರುಗಳು ಮನವಿ ಮಾಡಿಕೊಂಡಿದ್ದರಿಂದ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಕ್ರೀಡಾಂಗಣ ನಿರ್ಮಾಣ ಮಾಡಬೇಕು, ರಾಜ್ಯ ಸರ್ಕಾರದ ಖಜಾನೆಯಲ್ಲಿ ಅಷ್ಟು ಪ್ರಮಾಣದ ಹಣ ಇಲ್ಲ, ದಯವಿಟ್ಟು ನೀವು ಸಹಾಯ ಮಾಡಬೇಕು ಅಂತ ಕೇಳ್ಕೊಂಡಾಗ 1983-84ರಿಂದ 1996ರವರೆಗೆ ನಿರಂತರವಾಗಿ 13 ವರ್ಷಗಳ ಕಾಲ 53 ರಸಸಂಜೆ ಕಾರ್ಯಕ್ರಮಗಳನ್ನು ನಡೆಸ್ಕೊಡೋದ್ರ ಮೂಲಕ ಆಗಿನ 22 ಜಿಲ್ಲೆಗಳ ಪೈಕಿ 18 ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಕ್ರೀಡಾಂಗಣಗಳು ತಲೆ ಎತ್ತೋದಕ್ಕೆ ಕಾರಣಕರ್ತರಾದ ಆ ಮೂಲಕ ಆ ಜಿಲ್ಲಾ ಕೇಂದ್ರದಲ್ಲಿ ನಿರ್ಮಾಣ ಆದಂಥ ಜಿಲ್ಲಾ ಕ್ರೀಡಾಂಗಣ ಏನಿದೆ ಅಲ್ಲಿ ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ಪ್ರತಿಭೆಗಳು ಉದಯ ಆಗಲಿಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಕಾರಣೀಭೂತರಾದರು. ಅದರ ಜೊತೆಗೆ ದೆಹಲಿ ಕನ್ನಡ ಸಂಘದ ನಿರ್ಮಾಣ, ದೆಹಲಿ ಕನ್ನಡ ಸಂಘ ಕಟ್ಟಡದ ನಿರ್ಮಾಣ, ಮುಂಬೈ ಕನ್ನಡ ಸಂಘದ ಕಟ್ಟಡದ ನಿರ್ಮಾಣ, ದುಬೈ ಕನ್ನಡ ಸಂಘದ ಕಟ್ಟಡದ ನಿರ್ಮಾಣ ಕಾರ್ಯ, ಹಾಗೆ KEB ನೌಕರರ ಭವನ, ಹಾಗೆ ಪೊಲೀಸ್ ಇಲಾಖೆಯ ಭವನದ ಕಟ್ಟಡಗಳ ನಿರ್ಮಾಣಕ್ಕೆ ತಮ್ಮ ರಸಸಂಜೆ ಕಾರ್ಯಕ್ರಮಗಳ ಮೂಲಕ ₹1 ಕೂಡ ಕಡಿಮೆ ಇಲ್ಲದಿರುವಂಥ ದೇಣಿಗೆಯನ್ನು ಹರಿದು ಬರೋ ರೀತಿಯಲ್ಲಿ ಮಾಡಿ ಅವರು ತಮ್ಮ ಋಣವನ್ನು ತೀರಿಸುವಂಥ ಒಂದು ಕೆಲಸವನ್ನು ಅವರೇ ಹೇಳಿದಾಗೆ ಕನ್ನಡಿಗರ ಋಣವನ್ನು ಈ ಮೂಲಕ ನಾನು ತೀರಿಸ್ತಾ ಇದ್ದೀನಿ ಅಂತ ಹೇಳಿ ಅವ್ರು ಏನು ಹೇಳಿದ್ದಾರೆ. ಅಂಥ ಪುಣ್ಯದ ಕೆಲಸವನ್ನು ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ, ಮಹಾನ್ ಪುರುಷ ಅಂತ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಕೌಡೆ ಕಾಸಿನಷ್ಟು ತಿಳ್ಕೊಳ್ದೆ, ಅಧ್ಯಯನ ಮಾಡಿದೆ, ಒಳ್ಳೆ ಒಂದು ಮಾನಸಿಕ ಅಸ್ವಸ್ಥನಂತೆ ಈ ರೀತಿ ಮಾತಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಅಕ್ಷಮ್ಯ. ಹಾಗಾಗಿ ಅವರು ಬೇಷರತ್ತಾಗಿ ಕನ್ನಡಿಗರ ಕ್ಷಮೆ ಯಾಚನೆ ಮಾಡಬೇಕು. ಮೊನ್ನೆ ದಿವಸ ಅವರ ಮನೆ ಬಳಿ ಹೋಗಿ ಪ್ರತಿಭಟನೆ ಮಾಡಿದಾಗ ಯಾರೋ ಒಂದು ಅವಾಚ್ಯ ಶಬ್ದವನ್ನು ಬಳಸಿರ್ತಕ್ಕಂಥದ್ದು ನಾನು ವೈಯಕ್ತಿಕವಾಗಿ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಕಂಡು ತುಂಡುವಾಗಿ ನಾವು ಖಂಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಆದರೆ ನಾವು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ವತಿಯಿಂದ ನಿನ್ನೆ ದಿವಸ ಅಂದರೆ 27ನೇ ತಾರೀಕಿಂದ 29ನೇ ತಾರೀಕು ತನಕ 3 ದಿನಗಳ ಕಾಲ ನಿರಂತರವಾಗಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ
ಈ ಚೇತನ್ ಅಹಿಂಸಾ ಚೇತನ್ ಹಿಂಸಾ ಅಂತೇನಿದ್ದಾರೆ ಇವರ ವಿರುದ್ಧ ಒಂದು ಪ್ರತಿಭಟನಾ ಕಾರ್ಯಕ್ರಮಗಳು, ಅವರ ಪ್ರತಿಕೃತಿ ದಹನ ಮಾಡುವಂಥ ಕಾರ್ಯಕ್ರಮಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರಗಳನ್ನು, ದೂರುಗಳನ್ನು ಕೊಟ್ಟು ಇವರ ವಿರುದ್ಧ ಕ್ರಮ ತಗೋಬೇಕು ಅನ್ನೋ ಒಂದು ಆಗ್ರಹವನ್ನು ನಾವು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ಕೂಡ ಬೆಂಗಳೂರು ಮಹಾನಗರದ ಪೊಲೀಸ್ ಆಯುಕ್ತರನ್ನು ಮತ್ತು ಪೊಲೀಸ್ ಮಹಾನಿರ್ದೇಶಕರನ್ನು ಭೇಟಿಯಾಗಿ ಇವರ ವಿರುದ್ಧ ಒಂದು ದೂರನ್ನು ಕೊಡುವಂಥ ಕೆಲಸವನ್ನು ಕೂಡ ನಾವು ಗುರುವಾರ ದಿವಸ ಅಂತಂದರೆ 30ನೇ ತಾರೀಕು ನಾವು ಅದನ್ನು ಮಾಡ್ತಾ ಇದ್ದೀವಿ. ಅಂತಿಮವಾಗಿ ಈತನಿಗೆ ಕಾನೂನು ರೀತಿಯ ಪಾಠವನ್ನು ಕಲಿಸೋವಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ. ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ತಾ, ಈತ ಚೇತನ್ ಹಿಂಸಾ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಒಂದು ಯಾವುದೋ ಒಂದು ಬೆಳ್ಳಣಿಕೆಯಷ್ಟು ಜನ ಮಾತ್ರ ವೀಕ್ಷಣೆ ಮಾಡುವಂಥ ಒಂದು ಯೂಟ್ಯೂಬ್ ಚಾನಲನ್ನು ನಡೆಸ್ತಾ ಇರ್ತಕ್ಕಂಥ YGM ಒಬ್ಬ ತಲೆಕೆಟ್ಟಿರ್ತಕ್ಕಂಥ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಏಕವಚನದಲ್ಲಿ ಮಾತಾಡಿಸಿ ಆತನ ಕೊಡುಗೆ ಏನು, ಆತನ ಒಬ್ಬನಿಂದನೇ ಕೊಡುಗೆನಾ ಅಂತ ಹೇಳೆಲ್ಲ ಕೇಳಿದ್ದಾನೆ. ಆತನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು 1935ರಿಂದ ಇಲ್ಲಿ ತನಕ ಸುಮಾರು 90 ವರ್ಷಗಳ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಸುಬ್ಬಯ್ಯ ನಾಯ್ಡು ಅವರಿದ್ದಾರೆ, ಗುಬ್ಬಿ ವೀರಣ್ಣ ಅವರಿದ್ದಾರೆ, ಆ ಥರ ನಾಗೇಂದ್ರ ರಾವ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಬಹಳಷ್ಟು ಜನ ಇದ್ದಾರೆ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಿಮಾಲಯ ಪರ್ವತ ಇದ್ದಂಗೆ ಅನ್ನೋ ಒಂದು ಅರ್ಥವನ್ನು ಆತ ಮಾಡ್ಕೋಬೇಕು. ಎಲ್ಲ ಒಂದು ಕಡೆ ಈತ ನಿಜಕ್ಕೂ ತಿಕ್ಕಲನ್ ಥರನೇ ಮಾತಾಡಿರೋವಂಥದ್ರ ಮೂಲಕ ಕನ್ನಡಿಗರನ್ನ ಇನ್ನಷ್ಟು ರೊಚ್ಚಿಗೇಳಿಸೋವಂಥದ್ದು ಮತ್ತು ಬಿಟ್ಟಿ ಪ್ರಚಾರ ತಗೊಳ್ಳೋದು, ತನ್ನ ಚಾನಲ್ನ ವ್ಯೂಸ್ನ ಜಾಸ್ತಿ ಮಾಡ್ಕೊಂಡು ಹಣ ಗಳಿಕೆ ಮಾಡುವಂಥ ದುರುದ್ದೇಶ ಇಟ್ಕೊಂಡೇ ಈತ ಮಾತಾಡಿರ್ತಕ್ಕಂಥದ್ದು ಅತ್ಯಂತ ಸ್ಪಷ್ಟವಾಗುತ್ತೆ. ಹಾಗಾಗಿ YGM ಅಂತಂದರೆ ಆತನಿಗಂತೂ ಕಾನೂನು ರೀತಿಯಲ್ಲಿ ಬಹಳ ದೊಡ್ಡ ಪಾಠವನ್ನು ಕಲಿಸ್ತೀವಿ. ಈಗಾಗಲೇ ಆತನ ವಿರುದ್ಧ ಕನಿಷ್ಠ ನಾವು 100ಕ್ಕೂ ಹೆಚ್ಚು ಮಾನನಷ್ಟ ಮೊಕದ್ದಮೆಗಳನ್ನು, ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲು ಮಾಡುವಂಥ ಸಿದ್ಧತೆ ನಾವು ಮಾಡ್ಕೊಂಡಿದ್ದೀವಿ. ಕಾನೂನು ರೀತಿಯಲ್ಲಿ YGM ಭಾಸ್ಕರ ಅಂತ ಒಬ್ಬ ತಲೆಕೆಟ್ಟಿರ್ತಕ್ಕಂಥ ಯೂಟ್ಯೂಬರ್ ಯಾರಿದ್ದಾರೆ ಆತನಿಗಂತೂ ಬಹಳ ದೊಡ್ಡ ಪಾಠವನ್ನು ನಾವು ಕಾನೂನು ರೀತಿಯಲ್ಲಿ ಕಲಿಸ್ತೀವಿ ಅನ್ನೋ ಮಾತನ್ನು ಕೂಡ ನಾನು ಹೇಳಿ, ಇತ್ತೀಚಿನ ದಿನಗಳಲ್ಲಿ ಇದೊಂದು ರೀತಿ ಖಯಾಲಿ ಆಗೋಗ್ಬಿಟ್ಟಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ, ದೊಡ್ಡ ಮನೆ ಕುಟುಂಬ ಸದಸ್ಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದು, ಅವಾಚ್ಯ ಶಬ್ದಗಳನ್ನು ನಿಲ್ಲಿಸಿ ಬಳಸಿ ಮಾತಾಡುವಂಥದ್ದು, ಇದೆಲ್ಲ ಒಂದು ರೀತಿ ಏನೋ ಒಂದು ಫ್ಯಾಷನ್ ಥರ ಅಂದ್ಕೊಂಬಿಟ್ಟು ಮಾಡ್ತಾ ಇದ್ದಾರೆ. ಆದರೆ ಇದನ್ನು ಕನ್ನಡಿಗರು ಯಾವತ್ತೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಕನ್ನಡ ನಾಡು ಇರೋ ತನಕ ಇನ್ನು ಎಷ್ಟು 1000 ವರ್ಷ ಇದ್ದರೂ ಅಲ್ಲಿ ತನಕ ಡಾಕ್ಟರ್ ರಾಜ್ಕುಮಾರ್ ಅವರು ಅಜರಾಮರಾಗಿರ್ತಾರೆ. ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳ 1% ಕೊಡುಗೆಯನ್ನು ಕೂಡ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಹಿಮಾಲಯ ಪರ್ವತ ಅಂತ ಈ YGM ಭಾಸ್ಕರ ಹೇಳಿದಾಗೆ ಯಾರಾದರೂ ಸಾಧಕರು ಅಂತ ಇದ್ದರೆ ಅದು ಕೇವಲ ನಂದಿ ಬೆಟ್ಟ, ಚಾಮುಂಡಿ ಬೆಟ್ಟ ಈ ರೀತಿಯ ಬೆಟ್ಟಗಳಿಗೆ ಹೋಲಿಕೆ ಮಾಡ್ಬೋದೇ ಹೊರತು ಹಿಮಾಲಯ ಪರ್ವತದ 0.001% ಅಷ್ಟು ಕೂಡ ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಆಲದ ಮರದ ಕೆಳಗೆ ಒಂದು ಸಣ್ಣ ಮರಗಳಿದೆ, ಆ ಮರಗಳು ಮಾಡಿರ್ತಕ್ಕಂಥದ್ದನ್ನ ಈತ ಸಾಧನೆ ಅಂತ ಹೇಳೋಕೆ ಹೊರಟಿದ್ದಾನೆ. ಅದು ತಿಳ್ಕೊಳ್ಳಿ, ಆತ ಆಲದ ಮರ ಹಿಮಾಲಯ ಪರ್ವತನೇ. ಅದು ಬಿಟ್ಟರೆ ಅದರ ಮುಂದೆ ಎಲ್ಲ ಸಣ್ಣ ಬಂಡೆಕಲ್ಲುಗಳು, ಸಣ್ಣ ಪುಟ್ಟ ಕಲ್ಲುಗಳಿದ್ದಂಗೆ ಬಂಡೆಕಲ್ಲುಗಳು, ಒಂದು ಸಣ್ಣ ಬೆಟ್ಟಗಳಿದ್ದಾಗೆ ಅಂತ ಹೇಳಿ ನಾನು ಬಹಿರಂಗವಾಗಿ ಈತನಿಗೆ ಹೇಳ್ತಾ, ಈತನಿಗೆ ನೀನು ಬಹಿರಂಗವಾಗಿ ನಿನ್ನ ಚಾನಲ್ ಮೂಲಕ ನೀನು ಕ್ಷಮಾಪಣೆ ಕೇಳದೆ ಹೋದರೆ YGM ನಿನಗೆ ಕಾನೂನು ರೀತಿಯಲ್ಲಿ ನೀನು ಯಾವತ್ತೂ ಕೂಡ ನೀನು ಸಂಪಾದನೆ ಮಾಡಿರ್ತಕ್ಕಂಥ ಅಷ್ಟು ಆಸ್ತಿ ಕೇವಲ ನ್ಯಾಯಾಲಯಗಳಿಗೆ, ವಕೀಲರುಗಳಿಗೆ ನೀನು ವೆಚ್ಚ ಮಾಡಬೇಕು ಅಂಥ ಒಂದು ಪಾಠವನ್ನು ನಿನಗೆ ಕಲಿಸುವಂಥ ಕೆಲಸವನ್ನು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟ ಮತ್ತು ಡಾಕ್ಟರ್ ರಾಜ್ಕುಮಾರ್ ಸೇನೆ, ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಟ್ರಸ್ಟ್, ಹಾಗೆ ರಾಜವಂಶ ಅಭಿಮಾನಿಗಳ ಸಂಘ ಸೇರಿದಾಗೆ ಬಹಳಷ್ಟು ಅಣ್ಣಾವರ ಅಭಿಮಾನಿಗಳ ಸಂಘ ಏನಿದೆ ಅದು ಮಾಡುತ್ತೆ. ನಿನಗೆ ಅಣ್ಣಾವರ ಕೊಡುಗೆ ಏನಿದೆ ಅನ್ನೋದನ್ನ ನೇರವಾಗಿ ನಿನಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಕಾನೂನಿನ ಮೂಲಕ ನಾವು ಮಾಡ್ತೀವಿ, ನಮ್ಮ ವಕೀಲರ ಮೂಲಕ ಮಾಡ್ತೀವಿ, ಪೊಲೀಸ್ ಇಲಾಖೆಯ ಮೂಲಕ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆ ಮಾತನ್ನು ಕೂಡ ನಿನಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.